ಅರವಿಂದ್ ಅವರೇ ಇದೆ, ಕ್ಯಾಟಗರಿ 3 ಇದೆ. ಹಿಂಗ್ ಮಾತಾಡಿ ಆಯ್ತು ಅವ್ರು ಯಾವಾಗ ಹೇಳ್ತಿದ್ದಾರೆ ಕ್ಯಾಟಗರಿಗಳಲ್ಲಿ ಈ ಕ್ಯಾಟಗರಿ 1A ಕ್ಯಾಟಗರಿ 2A ದಲ್ಲಿರ್ಲಿ, ಕ್ಯಾಟಗರಿ 2B ದಲ್ಲಿ ಇರ್ಲಿ, ಕ್ಯಾಟಗರಿ 3A ಇರಲಿ, ಕ್ಯಾಟಗರಿ 3B ದಲ್ಲಿ ಯಾವುದೇ ರೀತಿಯ ಡಿಫರೆನ್ಸ್ ಇಲ್ಲ. ಫೆಸಿಲಿಟೀಸ್ ಎಲ್ಲದರಲ್ಲಿನೂ ಸೇಮ್ ಇದೆ. ಆದ್ರೆ ಕ್ಯಾಟಗರಿ 1A ದಲ್ಲಿ, ಕ್ಯಾಟಗರಿ 1 ದಲ್ಲಿ ಅಲ್ಲಿ ಇನ್ಕಮ್ ಲಿಮಿಟ್ ಇಲ್ಲ. ಯಾರೇ ಇನ್ಕಮ್ ಇಲ್ಲದ್ರು ಕೂಡ ಅಲ್ಲಿ ಕ್ವಾಲಿಫಿಕೇಶನ್ ಆಗುತ್ತೆ. ಕ್ಯಾಟಗರಿ 2A ದಲ್ಲಿ 15% ಬಾಸ್ಕೆಟ್ ಇದೆ. ಕ್ಯಾಟಗರಿ 2B ದಲ್ಲಿ 4% ಬಾಸ್ಕೆಟ್ ಇದೆ. ಎಲ್ಲಿ ಮುಸಲ್ಮಾನ ಸಮಾಜ ಇದೆ. ಕ್ಯಾಟಗರಿ 2A ದಲ್ಲಿ ಬೇರೆ ಬೇರೆ ಸಮಾಜಗಳಿದೆ, ಅಲ್ಲಿ 15% ಬಾಸ್ಕೆಟ್ ಇದೆ. ಅಧ್ಯಕ್ಷರೇ ತಪ್ಪಾಗಿ ಹೋಗಬಾರ್ದು. ಅಧ್ಯಕ್ಷರೇ ಕ್ಯಾಟಗರಿ 3A ದಲ್ಲಿ 4% ಇದೆ. ಅಲ್ಲಿ ಸಮಾಜ ಬೇರೆ ಬೇರೆ ಸಮಾಜಗಳಿದಾವ್. ಮರಾಠರಿದ್ದಾರೆ, ಇಲ್ಲ 5% ಇದಾವ್. ನಮ್ಮ ಸಮಾಜ ಇದಕ್ಕೆ 2A ಕೇಳ್ತು, ಮರಾಠ ಸಮಾಜ ಇದಕ್ಕೆ 2A ಕೇಳ್ತಂದ್ರೆ ಇವತ್ತು 100 ಮೆಡಿಕಲ್ ಸೀಟ್ ಇದ್ದು ಅಂತಂದ್ರೆ 52% ಸುಮಾರು ಅಂದಾಜು ಇರುವಂತ ಜನಸಂಖ್ಯೆ ಇರುವಂತ ಸಮಾಜಕ್ಕೆ ಏನೈತಿ, ಅವ್ರಿಗೆ ಕೇವಲ 4 ಅಥವಾ 5 ಸೀಟ್ ಸಿಗ್ತೈತಿ. ಆದ್ರೆ ನಾವು ಕ್ಯಾಟಗರಿ 2A ಬಂದಿವ್ ಅಂತಂದ್ರೆ ನಮ್ಗೆ 15 ಸೀಟ್ದಲ್ಲಿ ನಮಗೆ ಕಾಂಪೀಟ್ ಮಾಡಕ್ಕಾಗತ್ತೆ. ನೌಕರಿ ಇರ್ಲಿ ಅಥವಾ ಉದ್ಯೋಗ ಇರ್ಲಿ, ಅದ್ರಾಗ ನಮ್ಗೆ ಸಿಗಕ್ಕೆ ಸಾಧ್ಯ ಆಗುತ್ತೆ. ಹಂಗಾಗಿ ನಮ್ಗೆ 3B ಬೇಡ, 2A ದಲ್ಲಿ ಕೊಡ್ರಿ ಅಂತ ಮರಾಠ ಸಮಾಜ ಕೇಳ್ತು, ಒಕ್ಕಲಿಗ ಸಮಾಜ ಕೇಳ್ತು, ಲಿಂಗಾಯತರು ಕೇಳಿದ್ರು, ಬೇರೆ ಬೇರೆ ಎಲ್ಲಾ ಸಮಾಜಗಳದ್ದು ಅದು 2A ಡಿಮಾಂಡ್ ಇತ್ತು. ಆ ಸಂದರ್ಭದಲ್ಲಿ ನಮ್ಮ ಸಮಾಜದ ಸ್ವಾಮಿಗಳು ಈ ಸಮಾಜದ ನೋವನ್ನು ಸರ್ಕಾರಕ್ಕೆ ತಿಳಿಸಬೇಕು ಅಂತ ಹೇಳಿ ಪಾದಯಾತ್ರೆ ಮಾಡಿದ್ರು. ದೊಡ್ಡ ಪ್ರಮಾಣದಲ್ಲಿ 2A ಬಗ್ಗೆ ಚರ್ಚೆ ಶುರು ಆಯ್ತು. ನಾನು ಕೂಡ ಅವರ ಶಾಸಕರಾಗಿ ಈ 2A ಹೆಂಗೆ ಕೊಡೋದಪ್ಪ, ಆಲ್ರೆಡಿ 50% ನಮ್ಮ ರಾಜ್ಯದಲ್ಲಿ 2A ನಮ್ದು ಟೋಟಲ್ ರಿಸರ್ವೇಶನ್ ಬಾಸ್ಕೆಟ್ ತುಂಬಿ ಬಿಟ್ಟಿದೆ. ಇವತ್ತು 2A ಹೆಂಗೆ ಕೊಡೋದು ಅಂತ ಹೇಳಿ, ಯಾಕಂದ್ರೆ ನಮ್ಮ ಸರ್ಕಾರ ನಮ್ದಿತ್ತು, ಸರ್ಕಾರಕ್ಕೆ ಐಡಿಯಾಸ್ ಕೊಡಬೇಕು, ಚಿಂತನೆ ಕೊಡಬೇಕು. ಕೇವಲ ಡಿಮಾಂಡ್ ಇಟ್ಟರೆ ಆಗುದಿಲ್ಲ, ಅದಕ್ಕೆ ಸೊಲ್ಯೂಷನ್ ಕೂಡ ಕೊಡುವಂತ ಅವಶ್ಯಕತೆ ಐತೆ ಅಂತ ಹೇಳಿ ಇದ್ರ ಬಗ್ಗೆ ಸಂಪೂರ್ಣವಾಗಿ ವಿಚಾರ ಮಾಡಿ ಸ್ಟಡಿ ಮಾಡಿದಾಗ ಬಂದಂತ ವಿಷಯ, ಕ್ಯಾಟಗರಿ 1 ದಲ್ಲಿ ಮುಸ್ಲಿಂ ಸಮಾಜದ ಹಿಂದುಳಿದ ಸಮಾಜಗಳ ಪಿಂಡಾರ ಆಡಿ ಚಪ್ಪರ್ ಮುಸ್ಲಿಂ ಸಮಾಜದ ಕೆಲವು ಅಂತೇಳಿ ಕ್ಯಾಟಗರಿ 2 ಮೊಹಮ್ಮದಿಯಾ ಅಂತ 15% ಕ್ಯಾಟಗರಿಯಲ್ಲಿ ಮುಸ್ಲಿಂ ಸಮಾಜಕ್ಕೆ ಕೊಟ್ಟಿದ್ರು. ಕ್ಯಾಟಗರಿ 2B ದಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಮುಸ್ಲಿಂ ಸಮಾಜಕ್ಕೆ 4% ಕೊಟ್ಟಿದ್ರು. ಅಂದ್ರೆ ಮುಸ್ಲಿಂ ಸಮಾಜಕ್ಕೆ ಒಟ್ಟಾರೆ 23% ರಿಸರ್ವೇಶನ್, 33 ಸರ್ಕಾರ ಒಂದು ನಿರ್ಧಾರ ತೆಗೆದುಕೊಂಡು 4% ಏನ್ ರಿಸರ್ವೇಶನ್ ಮರಾಠ ಸಮಾಜ ಕ್ಯಾಟಗರಿಯನ್ನ ಅದನ್ನು ವೆರಿಫೈ ಮಾಡಿ ಅದು ಸುಳ್ಳಾಗಿದೆ ಮಾತಾಡ್ಲಿ. ಯಾವುದೇ ಕಾನೂನಲ್ಲಿ ಕೂಡ ಮುಸ್ಲಿಮರಿಗಿಲ್ಲ. ಆಗ್ತದ ನೀವೇ ಹೇಳಿ. ಅಧ್ಯಕ್ಷರೇ, ನಮ್ಮ ಕರ್ನಾಟಕದಲ್ಲಿ ಇದ್ದಿದ್ದಂಗೆ ತಪ್ಪಬಾರದು. ಈ ನಮ್ಮ ಸದನಕ್ಕೆ ತಪ್ಪು ಮಾಹಿತಿ ಹೋಗಿದ್ದಲ್ಲಿ ಅದನ್ನು ಪರಿಶೀಲಿಸಿ ಮತ್ತೆ ಅದು ಸುಳ್ಳಾಗಿದ್ರೆ ಅದನ್ನು ನಾನು ಕಡ್ತದ ತೆಗಿತೇನೆ. ಈಗ ನಂಬುವ ಮಾತು ನಂಬೋದಿಲ್ಲ. ನೀವು ಕೂತ್ಕೊಂಡು ಮತ್ತೆ ಕ್ಲಾರಿಫಿಕೇಶನ್ ಕರೆಕ್ಟ್ ಕ್ಲಾರಿಫಿಕೇಶನ್ ಕೊಡಿ. ಇಲ್ಲ ಸದನಕ್ಕೆ ಸುಳ್ಳು ಮಾಹಿತಿ ಕೊಡಬೇಡ ಹೇಳಿದ್ರಲ್ಲ,
ಆ ಮಾಹಿತಿ ಏನಾದ್ರು ಸುಳ್ಳಾಗಿದ್ರೆ ಅದನ್ನ ಅಂತ ಕರೆದು ತೆಗಿಸ್ತಾರೆ. ಇಷ್ಟೇ ಇರೋದು ಇಷ್ಟೇ ಅಧ್ಯಕ್ಷ. ಅಧ್ಯಕ್ಷರೇ, ಮಾನ್ಯ ಇದು ಮಾಹಿತಿ ಅಧ್ಯಕ್ಷರೇ, ಕರ್ತಕ್ಕೆ ಹೋಗಿ ನಾಳೆ ತೆಗಿತಾರೆ. ಓಕೆ, ಮಾಧ್ಯಮದಲ್ಲಿ ಇವತ್ತು ಸಾಯಂಕಾಲ ಹೋಗ್ಬಿಡುತ್ತಲ್ವಾ? ಮಾಧ್ಯಮದಲ್ಲಿ ಆಮೇಲೆ ಮುಂಜಾನೆ ಅದನ್ನ ನೀವೆಲ್ಲ public ತಪ್ಪು ಕೊಟ್ಟಿಲ್ಲ. ಅದು ಹೇಳಿದ್ದನ್ನೆಲ್ಲ ಮಾಧ್ಯಮದಲ್ಲಿ ಸುಳ್ಳು ನೀವು ರಾಜ್ಯಾಧ್ಯಕ್ಷರೇ. ಅವ್ರಿಗೆ ಹೇಳಬೇಕು ಅಂತ ಹೇಳಿ ಮಾಧ್ಯಮದಲ್ಲಿ ತಂದು ಬಿಡ್ಲಿಕ್ಕೆ ಹೇಳ್ತಾ ಇದ್ದಾರೆ. ನಿಮ್ಗೆ ಈಗ correct ಆಗಿ ಬರೀ ಮುಸಲ್ಮಾನರ ಗುರಿ ಮಾಡೋದೇ ತಪ್ಪು. ನೋಡಿ, ನನ್ನ facts correct ಇದು ಆಗಿ ನೀವು verify ಮಾಡಿ. ಈಗ ನನ್ನ facts ಮಾಡ್ಕೊಡಿ. ಮುಸಲ್ಮಾನರಿಗೆ ಹೋಗಿಲ್ಲ. ಮಾನ್ಯ ಸಭಾಧ್ಯಕ್ಷರೇ, ನಮ್ಮ ಸಮಾಜದ ಪರಿಸ್ಥಿತಿ ಹೇಗಂತ ಬಂತಂದ್ರೆ, ನಮ್ಮ ಸಮಾಜದ ಒಬ್ಬ IAS ಆಫೀಸರ್ ಅದ, BCM ಅವ್ರ ಹೆಸರನ್ನ ತಗೊಳಕ್ ಹೋಗುದಿಲ್ಲ. ಸಮಾಜದ IAS ಅವ್ರು ಗಾಣಿಗ ಅಂತ ಬರೆಸ್ಕೊಂಡು IAS ಆಫೀಸರ್ ಆದ ಲಿಂಗಾಯತ್ ಅಂತ ಬರ್ಸ್ಕೊಂಡ್ರೆ ಅವ್ರಿಗೆ ರಿಸರ್ವೇಶನ್ ಸಿಗ್ತಿದ್ದಿಲ್ಲ. ಲಿಂಗಾಯತರಿದ್ರು ಕೂಡ ಅವ್ರ IAS ಆಫೀಸರ್ ಇವತ್ತು ಗಾಣಿಗ ಅಂತ ಬರ್ಸ್ಕೊಂಡು ಬರ್ಸ್ಕೊಳ್ಳುವಂತ ಪರಿಸ್ಥಿತಿ ಬಂತು. ಇದು ಲಿಂಗಾಯತರ ಪರಿಸ್ಥಿತಿ. ಹಂಗಾಗಿ ಇದಕ್ಕೆ ಸರಿ ಮಾಡಬೇಕು ಅಂತ ಹೇಳಿ ಬೊಮ್ಮಾಯಿ ಸರ್ಕಾರ ಒಂದು ಆರ್ಡರ್ ತೆಗಿತು. ಏನಂತ ಮುಸ್ಲಿಂ ಸಮಾಜಕ್ಕೆ 4% ಅದನ್ನ ಮಕ್ಕಳಿಗರಿಗೆ, ಲಿಂಗಾಯತರಿಗೆ, ಮರಾಠರಿಗೆ, ರೆಡ್ಡರಿಗೆ 2A 2C ಮತ್ತು 2D ಅಂತ ಕೊಡೋಣಂತೆ ಬೊಮ್ಮಾಯಿ ಸರ್ಕಾರ ಸುಳ್ಳು 2D ಅಂತ ಮಾಡಿದ್ದು. ಇಲ್ಲ, ಬೊಮ್ಮಾಯಿ ಸರ್ಕಾರ ಕಣ್ಣೋರ್ಸ್ಲಿಕ್ಕೆ 2D ಅಂತ ಮಾಡಿದ್ದು, ಅದ್ಯಾವುದು ಮಾಡಲಿಲ್ಲ. ಅದರ ಅದು ಆ order ಅರವಿಂದ್ ಅವರೇ, ಎಲೆಕ್ಷನ್ ಬಹಳ ಸಮೀಪ ಇದ್ದಾಗ ಆ ಆರ್ಡರ್ ಆಯ್ತು. ಬೇರೆ ಏನು ಮಾತಾಡ್ತಾರೆ? ನಾಗರೆಡ್ಡಿ ಅವ್ರು ದಯಮಾಡಿ ಕೂತ್ಕೊಳ್ಳಿ. ಅದು ಕೂತ್ಕೋರಿ. ಅಧ್ಯಕ್ಷರೇ, ನಾವು ಇರಾದ್ರೆ ನೋಡಿ, ಒಂದ್ ನಿಮಿಷ ಇರಿ. ಅಧ್ಯಕ್ಷರೇ, ತಾವು ಮಾನ್ಯ ಅಧ್ಯಕ್ಷರೇ, ಇದು ಸರಿಯಲ್ಲ. ನಾನೇನ್ ಹೇಳ್ತಾ ಇದ್ದೀನಿ, ನಿಮ್ದೇ ಸರ್ಕಾರ ಐತಲ್ರಿ. ಮಾತನಾಡೋದಕ್ಕೆ ನಂದು ಅಬ್ಜೆಕ್ಷನ್ ಇಲ್ಲ. ಅರವಿಂದ್ ಅವರೇ, ನಾನು ಸಮಾಜಕ್ಕೆ ಕೂಡ ಅನ್ಯಾಯ ಆಗಿದೆ. ಮುಖ್ಯ ಅಲ್ಲ, ಸಮಾಜಕ್ಕಿಂತ ಅಧಿಕಾರ ಮುಖ್ಯ ಅಲ್ಲ. ಕೂತ್ಕೊಳ್ಳಿ. ಸಮಾಜಕ್ಕಿಂತ ಅಧಿಕಾರ ಮುಖ್ಯ ಅಲ್ಲ. ರೆಡ್ಡಿ ಆಸಿಫ್ ಈ ಸದನದಲ್ಲಿ ಸತ್ಯ ಹೇಳಿದ ಕಾಲ ಕಡಿಮೆ ಇಲ್ಲ, ಸುಳ್ಳು ಹೇಳುವುದು ಜಾಸ್ತಿ ಆಗಿದೆ. ಸುಳ್ಳು ಮಾಹಿತಿ ಹೋಗ್ಬಾರ್ದು. ನಗ್ತಾವು, ನಗ್ತಾರೆ ಅವ್ರು ಮಾತಾಡಿ. ವೆರಿಫೈ ಮಾಡಿ ಅರವಿಂದ್ ದಯಮಾಡಿ ಸರಿಯಲ್ಲ. ಅವ್ರಿಗೆ ಅವಕಾಶ ನಾವು ಕೊಡ್ತಾ ಇಲ್ಲ. ನಾ ಈಗ ಆಗ್ತಾ ಇಲ್ಲ. 2009 ನಾನು ಹೇಳ್ತಾ ಇದ್ದಾರೆ. ರಾಯರೆಡ್ಡಿ ಅವರೇ ಕುತ್ಕೊಳ್ಳಿ. ನಾನು ಈಗ ಆಗ್ತಾ ಇಲ್ಲ. ಕ್ಲಾರಿಫಿಕೇಶನ್ ಕೊಡ್ಬೋದು. ಮತ್ತೆ ಚರ್ಚಾ ನೀವು ನಾನು ಹೇಳ್ತಾ ಇರೋದು, ಮಾತಾಡಕ್ಕೆ ನನ್ನ ವಿರೋಧ ಇಲ್ಲ. ಸರಿ ಮಾಡ್ಲಿ. ಸಬ್ಜೆಕ್ಟ್ ನಲ್ಲಿ ನನಗೇನಿಲ್ಲ. ಜೀರೋ ಮಾರ್ಕ್. ಅವ್ರಿಗೆ ಅವಕಾಶ ಸಿಕ್ಕಾಗ ಅದನ್ನ ಅವ್ರು ಸರಿ ಮಾಡ್ಲಿ. ನಾನೇನಾದ್ರೂ ತಪ್ಪು ಹೇಳಿದ್ರೆ ಅವಕಾಶ ಸಿಕ್ಕಾಗ ಸರಿ ಮಾಡ್ಲಿ. ರೈಟ್, ಅವ್ರಿಗೆ ಅವಕಾಶ ಸಿಕ್ಕಾಗ ಸರಿ ಮಾಡ್ಲಿ. ಈ ಬೊಮ್ಮಾಯಿ ಸರ್ಕಾರದ ಈ ಆರ್ಡರು ಎಲೆಕ್ಷನ್ ಬಹಳ ಸಮೀಪ ಇದ್ದಾಗ ಬಂತು. ಹಾಗಾಗಿ ಎಲೆಕ್ಷನ್ 27ನೇ ತಾರೀಕು ಮಾರ್ಚ್ 2023 ಅನೌನ್ಸ್ ಆಯ್ತು. ಅದೇ 13ನೇ ತಾರೀಕಿನ ದಿನ ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರ ಶಿಷ್ಯರು ಒಬ್ಬರು ಎಲ್ಲರೂ ಹೇಳ್ತಾರ ಮುಖ್ಯಮಂತ್ರಿಗಳು ಹಾಕ್ಸಿದ್ರು ಅಂತ ಹೇಳಿ. ಅವಾಗ ಮುಖ್ಯಮಂತ್ರಿಗಳು ಇದ್ದಿದ್ದಿಲ್ಲ, ಅವರು ವಿರೋಧ ಪಕ್ಷದ ಧುರೀಣರಿದ್ರು. ಅವರೇ ಸುಪ್ರೀಂ ಕೋರ್ಟಿಗೆ ಕಳಿಸಿದ್ರಂತೆ ಎಲ್ಲ ಜನ. ಮಾಹಿತಿ ಕೊಡ್ಬೇಡಿ. ತಪ್ಪಾಗುತ್ತೆ.
ಅದನ್ನ ಮುಖ್ಯಮಂತ್ರಿ ಹೆಸರು ತೆಗಿತೀರಿ ನೋಡಿ ಮತ್ತೆ ನಿಮ್ಗೆ ಏನ್ ಮಾತಾಡ್ಬೇಕು ಅದೆಲ್ಲ ಟ್ರ್ಯಾಕ್ ನಲ್ಲಿ ಮಾತಾಡಿ ಯಾಕೆ ಅನಗತ್ಯ ಮಾತಾಡೋದ ರಿಸರ್ವೇಶನ್ ಯಾವಾಗ ಕೊಟ್ಟರು 3B ಯಾವಾಗ ಕೊಟ್ಟರು ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಬೇಡ, ಯಾಕೆ ಇದೆಲ್ಲ ಅವಕಾಶ ಮಾಡಿ ಸುಳ್ಳು ಮಾಹಿತಿ ಉಪನಾಯಕರಾಗಿ ಸ್ಪಷ್ಟ ಸತ್ಯ ಮಾತಾಡಿ ಗುಲಾಮ್ ರಸೂಲ್ ಸುಪ್ರೀಂ ಕೋರ್ಟ್ಗೆ ಗುಲಾಮ್ ರಸೂಲ್ ನೋಡಿ ಆಧಾರ ಇಲ್ಲೇ ಮಾತಾಡೋದು ಇದೆಲ್ಲ RSS ದವರು ಹಾಕ್ತಿರೋದು ಈ ರಾಜ್ಯದಲ್ಲೇ ಲಿಂಗಾಯತ ಕಡಿಮೆ ತತ್ಸಂಖ್ಯೆ ಅಧ್ಯಕ್ಷರೇ ನೋಡಿ ಅವರು ಈ ರಾಜ್ಯದಲ್ಲಿ ವಿರೋಧಿಗಳು ಇವ್ರ ಪಕ್ಷದವರು ಕಪಿಲ್ ಸಿಬಲ್ ಮಾತಾಡ್ರಿ ಎಲ್ಲ ಸಿದ್ದರಾಮಯ್ಯನವರ ಕೇಸ್ನಲ್ಲಿ ಸಿದ್ದರಾಮಯ್ಯ ರೆಪ್ರೆಸೆಂಟೇಟ್ ಮಾಡ್ತಾರೆ. ಕಪಿಲ್ ಸಿಬಲ್ ರೆಪ್ರೆಸೆಂಟ್ ಮಾಡ್ತಾ ಸುಪ್ರೀಂ ಕೋರ್ಟ್ ಏನ್ ಹೇಳ್ತಾ ಅವಾಗ ಸುಪ್ರೀಂ ಕೋರ್ಟ್ ಏನಂತ ಸುಪ್ರೀಂ ಕೋರ್ಟ್ ದಲ್ಲಿ ವಾದ ಏನು ಮಂಡನೆ ಆಯ್ತು, ಇದು ರಾಜಕೀಯ ಉದ್ದೇಶ ಇಟ್ಕೊಂಡು ಮಾಡಿದಂತ ಆರ್ಡರ್ ಅಂತ ಹೇಳಿದಾಗ ಸುಪ್ರೀಂ ಕೋರ್ಟ್ ದವ್ರು ಏನ್ ಹೇಳಿದ್ರು, ಈಗ ಎಲೆಕ್ಷನ್ ನಡೀತಾ ಇರುವಂತ ಈ ಸಂದರ್ಭದಲ್ಲಿ ಮುಂದಿನ ಹಿಯರಿಂಗ್ ತನಕ ಈ ಆರ್ಡರ್ ಅನ್ನ ನೀವು ಇಂಪ್ಲಿಮೆಂಟ್ ಮಾಡಬೇಡ್ರಿ ಅಂತ ಹೇಳಿ ಹೇಳ್ತು. ಅವಾಗ ಏನ್ ಬರ್ಕೊಟ್ಟು ಬಂದಿರಿ ಅವಾಗ ಇದು ಸರಿ ಇಲ್ಲ ಇದು ಸರಿ ಇಲ್ಲ ಇದು ಅಂತ ನೆಕ್ಸ್ಟ್ ಕಾಂಗ್ರೆಸ್